ಜಬ್ಬಲ್ಪುರ, ಕಲ್ಕತ್ತಾ, ಚೆನ್ನೈ. 13 ಉತ್ತರ ಅಕ್ಷಾಂಶ ಈ ನಗರದ ಮೇಲೆ ಹಾದು ಹೋಗಿದೆ. 13 ಉತ್ತರ ಅಕ್ಷಾಂಶ ಈ ನಗರದ ಮೇಲೆ ಹಾದು ಹೋಗಿದೆ. 13 ಉತ್ತರದ ಅಕ್ಷಾಂಶ 13 ಉತ್ತರದ ಅಕ್ಷಾಂಶ ಈ ನಗರದ ಮೇಲೆ ಹಾದು ಹೋಗಿದೆ ಅಂದ್ರೆ ಸರಿಯಾದಂತ ಉತ್ತರ ಚೆನ್ನೈದ ಮೇಲೆ ಹಾದು ಹೋಗಿದೆ ನೋಡಿ. 13 ಉತ್ತರ ಅಕ್ಷಾಂಶ ಹಾದು ಹೋಗಿರುವಂತ 3 ನಗರಗಳು ಯಾವಂದ್ರ, ಒಂದು ಮಂಗಳೂರು, ಎರಡು ಬೆಂಗಳೂರು, 3 ಚೆನ್ನೈ. ಮಂಗಳೂರು, ಬೆಂಗಳೂರು, ಚೆನ್ನೈಗಳ ಮೇಲೆ ಯಾವ ಅಕ್ಷಾಂಶ ಹಾದು ಹೋಗಿದೆ ಅಂದ್ರೆ 13 ಉತ್ತರ ಅಕ್ಷಾಂಶ. ಮಂಗಳೂರು, ಬೆಂಗಳೂರು, ಚೆನ್ನೈಗಳ ಮೇಲೆ ಹಾದು ಹೋದ ಅಕ್ಷಾಂಶ ಯಾವ್ದಂದ್ರ 13 ಉತ್ತರ ಅಕ್ಷಾಂಶ ಇದೆಯಲ್ಲ, ಇದು ಚೆನ್ನೈ ನಗರದ ಮೇಲೆ ಹಾದು ಹೋಗಿದೆ. ಈ 23ವರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ, 82ವರೆ ಪೂರ್ವ ರೇಖಾಂಶ. 23ವರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ, 82ವರೆ ಪೂರ್ವ ರೇಖಾಂಶ ಇವೆರಡೂ ಸಂಧಿಸುವ ಸ್ಥಳ ಯಾವುದು? ಇವೆರಡೂ ಸಂಧಿಸುವ ಸ್ಥಳ 23ವರೆ ಕರ್ಕಾಟಕ ಸಂಕ್ರಾಂತಿ ವೃತ್ತನು ಸಂಧಿಸಬೇಕು, 82ವರೆ ಪೂರ್ವ ರೇಖಾಂಶನು ಸಂಧಿಸಬೇಕು. 23ವರೆ ಹಾಗೂ 82ವರೆ ಇವೆರಡೂ ಸಂಧಿಸುವ ಸ್ಥಳ ಯಾವ್ದಂದ್ರ ಅಂಬಿಕಾಪುರ ನೋಡಿ. ಅಂಬಿಕಾಪುರ ಛತ್ತೀಸ್ಗಢ ರಾಜ್ಯದ ಕೋರಿಯಾ ಜಿಲ್ಲೆಯ ಅಂಬಿಕಾಪುರ ಅನ್ನುವಂಥ ಸ್ಥಳ. ಛತ್ತೀಸ್ಗಢ ರಾಜ್ಯದ ಕೋರಿಯಾ ಜಿಲ್ಲೆಯ ಅಂಬಿಕಾಪುರದಲ್ಲಿ 23ವರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾಗೂ 82ವರೆ ಪೂರ್ವ ರೇಖಾಂಶ ಇವೆರಡೂ ಸ್ಥಳಗಳು ಸಂಧಿಸ್ತವೆ. ಮೌಂಟ್ ಎವರೆಸ್ಟ್, K2, ಕಾಂಚನಜುಂಗ, ನಂದಾದೇವಿ. ಯಾವ ಪರ್ವತ ಹಿಮಾಲಯ ಪರ್ವತಗಳಲ್ಲಿ ಕಂಡುಬರುವುದಿಲ್ಲ? ಈ ಕೆಳಗಿನ ಯಾವ ಪರ್ವತ ಹಿಮಾಲಯ ಪರ್ವತಗಳಲ್ಲಿ ಕಂಡುಬರುವುದಿಲ್ಲ? ಹಿಮಾಲಯ ಪರ್ವತಗಳಲ್ಲಿ ಕಂಡು ಬರದೇ ಇರುವ ಪರ್ವತ ಯಾವುದು? ಸರಿಯಾದಂತ ಉತ್ತರ K2 ಇದೆಯಲ್ಲ, ಇದು K2 ಹಿಮಾಲಯ ಪರ್ವತದಲ್ಲಿ ಕಂಡು ಬರಂಗಿಲ್ಲ. ಟ್ರಾನ್ಸ್ ಹಿಮಾಲಯದಲ್ಲಿ, ಔಟರ್ ಹಿಮಾಲಯದಲ್ಲಿ ಯಾವ ಪರ್ವತ ಶ್ರೇಣಿಗಳಲ್ಲಿ ಅಂದ್ರೆ ಕಾರಾಕೋರಂ ಶ್ರೇಣಿಯಲ್ಲಿ ಕಂಡು ಬರುತ್ತೆ. ಕಾರಾಕೋರಂ ಶ್ರೇಣಿ, ಕಾರಾಕೋರಂ ಶ್ರೇಣಿ. ಕಾರಾಕೋರಂ ಶ್ರೇಣಿ ಅಂದ್ರೆ ಒಂದೇ, ಕೃಷ್ಣಗಿರಿಯ ಪರ್ವತ ಅಂದ್ರೂ ಒಂದೇ. ಈ ಕೃಷ್ಣಗಿರಿಯ ಪರ್ವತದಲ್ಲಿ ಕಾರಾಕೋರಂ ಶ್ರೇಣಿಯಲ್ಲಿ K2 ಅನ್ನುವಂತ ಶಿಖರ ಕಂಡು ಬಂದು ಮೌಂಟ್ ಎವರೆಸ್ಟ್ 8848.86 ಮೀಟರ್ ಎತ್ತರವಾಗಿದೆ. ಇದು 8598 ಮೀಟರ್ ಎತ್ತರವಾಗಿ 8611 ಮೀಟರ್ ಎತ್ತರವಾಗಿದೆ. 8598 ಮೀಟರ್ ಎತ್ತರವಾಗಿದೆ. 7817 ಮೀಟರ್ ಎತ್ತರವಾಗಿದೆ. ನಂದಾದೇವಿ 7817, ಕಾಂಚನಜುಂಗ 8598, K2 8611, ಮೌಂಟ್ ಎವರೆಸ್ಟ್ 8848.86 ಮೀಟರ್ ಎತ್ತರವಾಗಿದೆ. ಪ್ರಪಂಚದ ಅತಿ ಎತ್ತರವಾದ ಶಿಖರಗಳು ಇವು. ಈ ಮೂರು ಅದಾವಲ್ಲ, ಜಗತ್ತಿನ ನಂಬರ್ 1 ಶಿಖರ ಅಂದ್ರ ಮೌಂಟ್ ಎವರೆಸ್ಟ್, ಎರಡನೇ ಶಿಖರ ಅಂದ್ರ K2, ಮೂರನೇ ಶಿಖರ ಅಂದ್ರ ಕಾಂಚನಜುಂಗ. ಪ್ರಪಂಚದ ಅತಿ ಎತ್ತರವಾದ 3 ಶಿಖರಗಳು ಅಂತೇಳಿ ಗುರುತಿಸ್ತೀವಿ. ಜಗತ್ತಿನ ಅತಿ ಎತ್ತರವಾದ ಶಿಖರಗಳು ಇವು. ಸುರ್ಮಾ ಕಣಿವೆ ಮಾರ್ಗ, ದಿಹಾಂಗ್ ಕಣಿವೆ ಮಾರ್ಗ, ಸಿಪ್ಕಿಲಾ ಕಣಿವೆ ಮಾರ್ಗ, ನಾಥುಲಾ ಕಣಿವೆ ಮಾರ್ಗ. ಯಾವ ಕಣಿವೆ ಮಾರ್ಗವನ್ನ ರೇಷ್ಮೆ ಕಣಿವೆ ಮಾರ್ಗ ಎಂದು ಕರೆಯುತ್ತಾರೆ? ಯಾವ ಕಣಿವೆ ಮಾರ್ಗವನ್ನ
ರೇಷ್ಮೆ ಕಣಿವೆ ಮಾರ್ಗ ಎಂದು ಕರೆಯುತ್ತಾರೆ? ಯಾವ ಕಣಿವೆ ಮಾರ್ಗವನ್ನ ರೇಷ್ಮೆ ಕಣಿವೆ ಮಾರ್ಗ ಎಂದು ಕರೆಯುತ್ತಾರೆ? ಬಹಳ ಸರ್ ರಿಪೀಟ್ ಆಗಿರುವಂತ ಪ್ರಶ್ನೆ ಇದು. ಯಾವ ಕಣಿವೆ ಮಾರ್ಗವನ್ನು ರೇಷ್ಮೆ ಅಂದ್ರೆ ನಾಲಾ ಕಣಿವೆ ಮಾರ್ಗ ನೋಡಿ. ಭಾರತ ಹಾಗೂ ಚೀನಾ ದೇಶಗಳ ಮಧ್ಯದಲ್ಲಿ ವಿವಾದಾತ್ಮಕವಾಗಿರುವಂತ ಕಣಿವೆ ಮಾರ್ಗ ನಾಥುಲಾ ಕಣಿವೆ ಮಾರ್ಗ. ಸಟ್ಲೇಜ್ ನದಿ ಯಾವ ಕಣಿವೆ ಮಾರ್ಗದ ಮೂಲಕ ಭಾರತವನ್ನು ಪ್ರವೇಶ ಮಾಡುತ್ತದೆ? ಯಾವ ಕಣಿವೆ ಮಾರ್ಗದ ಮೂಲಕ ಭಾರತವನ್ನು ಪ್ರವೇಶ ಮಾಡುತ್ತದೆ ಅಂದ್ರ ಸಿಪ್ಕಿಲಾ ಕಣಿವೆ ಮಾರ್ಗದ ಮೂಲಕ ಭಾರತವನ್ನು ಪ್ರವೇಶ ಮಾಡುತ್ತದೆ. ಇದೇ ಸ್ಥಳದಲ್ಲಿಯೇ ಒಂದು ಅಣೆಕಟ್ಟನ್ನು ಕಟ್ಟಲಾಗಿದೆ. ಅಣೆಕಟ್ಟಿನ ಹೆಸರೇನಂದ್ರ ಬಾಕ್ರಾ ನಂಗಲ್ ಅಣೆಕಟ್ಟು. ಸಟ್ಲೇಜ್ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಣೆಕಟ್ಟೆ ಬಾಕ್ರಾ ನಂಗಲ್ ಅಣೆಕಟ್ಟು. ಈ ಬಾಕ್ರಾ ನಂಗಲ್ ಅಣೆಕಟ್ಟಿಗಿರುವ ಇನ್ನೊಂದು ಹೆಸರೇ ಗೋವಿಂದ ಸಾಗರ ಅಣೆಕಟ್ಟು ಅಂತ ಕರೀತಾರೆ. ಗೋವಿಂದ ಸಾಗರ ಅಣೆಕಟ್ಟು. ಯಾಕಂದ್ರೆ ಸಿಖ್ಖರ 10ನೇ ಗುರು ಆಗಿರುವಂತ ಗುರು ಗೋವಿಂದ ಹೆಸರಿನಲ್ಲಿ ಕಟ್ಟಿರುವಂತ ಒಂದು ಅಣೆಕಟ್ಟಾಗಿದೆ. ಗಂಗಾ ಬ್ರಹ್ಮಪುತ್ರ ಮೈದಾನ, ಗಂಗಾ ಸಿಂಧು ಮೈದಾನ, ಸಿಂಧು ಬ್ರಹ್ಮಪುತ್ರ ಮೈದಾನ, ಗಂಗಾ ಸಟ್ಲೇಜ್ ಮೈದಾನ. ಉತ್ತರದ ಮಹಾಮೈದಾನವನ್ನ ಯಾವ ಹೆಸರಿಂದ ಕರೀತಾರೆ? ಉತ್ತರದ ಮಹಾಮೈದಾನವನ್ನ ಯಾವ ಹೆಸರಿಂದ ಕರೀತಾರೆ? ಉತ್ತರದ ಮಹಾಮೈದಾನವನ್ನ ಗಂಗಾ ಸಟ್ಲೇಜ್ ಮೈದಾನ ಅಂತ ಕರೀತಾರೆ ನೋಡಿ. ಗಂಗಾ ಮತ್ತು ಸಟ್ಲೇಜ್ ನದಿಗಳ ಸಮ್ಮಿಶ್ರಣವಾಗಿರುವಂತ ಮೈದಾನ. ಆ ಉದ್ದೇಶಕ್ಕಾಗಿ ಇದನ್ನ ಗಂಗಾ ಸಟ್ಲೇಜ್ ಮೈದಾನ ಅಂತ ಕರೀತಾರೆ. ಉತ್ತರದ ಮಹಾಮೈದಾನವನ್ನು ಯಾವ ಹೆಸರಂದ್ರ ಇದು ಭಾರತ ದೇಶದ ಹೃದಯ ಭಾಗ. ಭಾರತದ ಹೃದಯ ಭಾಗ ಎನಿಸಿಕೊಂಡಿರ್ತಕ್ಕಂಥ ಗಂಗಾ ಸಟ್ಲೇಜ್ ಮೈದಾನ ಇದೊಂದು ಅತ್ಯಂತ ಫಲವತ್ತಾಗಿರುವಂತ ಮೈದಾನವಾಗಿದ್ದು, ಇದು ಯಾವುದರ ಒಂದು ಭಾಗ ಅಂತಂದ್ರೆ ಭಾರತ ದೇಶದ ಹಿಮಾಲಯ ಪರ್ವತ ಮತ್ತು ಪರ್ಯಾಯ ಪ್ರಸ್ಥಭೂಮಿಯ ಒಂದು ಭಾಗವಾಗಿದ್ದು, ಇದು ಟೋಟಲ್ 7 ಲಕ್ಷ ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದ್ದು, ಇದನ್ನ 3 ಭಾಗ ಮಾಡ್ತೀವಿ. ಒಂದು ಪಶ್ಚಿಮದ ಮೈದಾನ, ಮಧ್ಯ ಮೈದಾನ ಮತ್ತೆ ಪೂರ್ವ ಮೈದಾನ. ಪಶ್ಚಿಮ ಮೈದಾನದಲ್ಲಿ ದೋಹ ಪ್ರದೇಶಗಳ ಬಂದ್ರೆ, ಮಧ್ಯ ಮೈದಾನದಲ್ಲಿ ಪ್ರಪಂಚದ ಅತಿ ದೊಡ್ಡ ನದಿ ಮುಖಜ ಭೂಮಿಯಾಗಿರುವ ಗಂಗಾ ನದಿ ಮುಖಜ ಭೂಮಿ ಕಂಡು ಬರುತ್ತದೆ. ಪೂರ್ವ ಮೈದಾನದಲ್ಲಿ ಪ್ರಪಂಚದ ಅತ್ಯಂತ ದೊಡ್ಡದಾದಂತ ಯಾವುದು ದ್ವೀಪ ಮಜುಲಿ ಅನ್ನುವಂತ ದ್ವೀಪ ಕಂಡು ಬರುತ್ತದೆ. ಮಜುಲಿ ದ್ವೀಪ. ಸಿಂಧೂ ನದಿ, ಗಂಗಾ ನದಿ, ಬ್ರಹ್ಮಪುತ್ರ ನದಿ, ತಿಸ್ತಾ ನದಿ. ಇತ್ತೀಚೆಗೆ ಭಾರತ ಹಾಗೂ ಬಾಂಗ್ಲಾದೇಶಗಳ ಮಧ್ಯದಲ್ಲಿ ಅತಿ ಹೆಚ್ಚು ವಿವಾದಾತ್ಮಕವಾದ ನದಿ ಯಾವುದು? ಇತ್ತೀಚೆಗೆ ಭಾರತ ಮತ್ತು ಬಾಂಗ್ಲಾದೇಶಗಳ ಮಧ್ಯದಲ್ಲಿ ಹೆಚ್ಚು ವಿವಾದಾತ್ಮಕವಾಗಿರುವಂತ ನದಿ ಯಾವುದು? ಸರಿಯಾದಂತ ಉತ್ತರ ತಿಸ್ತಾ ನದಿ ನೋಡಿ. ತಿಸ್ತಾ ನದಿ. ತಿಸ್ತಾ ನದಿ. ತಿಸ್ತಾ. ಇಂಪಾರ್ಟೆಂಟ್ ಕ್ವಶನ್. ಭಾರತ ಹಾಗೂ ಬಾಂಗ್ಲಾದೇಶಗಳ ಮಧ್ಯದಲ್ಲಿ ಇತ್ತೀಚೆಗೆ ಒಂದು ವಿವಾದಾತ್ಮಕವಾಗಿರುವಂತ ನದಿ ಯಾವ್ದಂದ್ರ ತಿಸ್ತಾ ನದಿ. ಇದು ಬಹಳ ಸರಿ ರಿಪೀಟ್ ಆಗಿರುವಂತ ಪ್ರಶ್ನೆ. ಸೆಂಟ್ರಲ್ ಗೌರ್ಮೆಂಟ್ ಇತ್ತೀಚೆಗೆ ರೈಲ್ವೆ ಇಲಾಖೆ ಕೇಳಿದಂತ ಪ್ರಶ್ನೆಗೆ ಇದನ್ನು ಕೇಳಿದ್ದ ನೋಡಿ. ತಿಸ್ತಾ ಅನ್ನುವಂತ ನದಿ. ಯಾವ ನದಿ ಕರಾಚಿ ಪಟ್ಟಣದ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ? ಕರಾಚಿ ಪಟ್ಟಣದ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರುವ ನದಿ ಯಾವುದು? ಸಿಂಧೂ ನದಿ ನೋಡಿ. ಕರಾಚಿ ಪಟ್ಟಣದ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರುವ ನದಿ ಯಾವುದು? ಸಿಂಧೂ ನದಿ. ಎಕ್ಸಾಮ್ ಕೇಳಿದಂತ ಪ್ರಶ್ನೆ ಇದು. ಯಾವ ನದಿಯನ್ನ ಪಾಕಿಸ್ತಾನದ ಜೀವ ನದಿ ಅಂತ ಕರೀತಾರೆ? ಯಾವ ನದಿಯನ್ನ ಪಾಕಿಸ್ತಾನದ
ಜೀವನದಿ ಎಂದು ಕರೆಯುತ್ತಾರೆ? ಸಿಂಧೂ ನದಿಯನ್ನ ಪಾಕಿಸ್ತಾನದ ಜೀವನದಿ ಅಂತ ಕರೀತಾರೆ ನೋಡಿ. ನದಿಗಳ ತಂದೆ ಸಿಂಧು, ನದಿಗಳ ತಾಯಿ ಯಾವ್ದಂದ್ರ ಗಂಗಾ. ಸಿಂಧು ಇದನ್ನ ಪಾಕಿಸ್ತಾನದ ಜೀವನದಿ ಅಂತ ಹೇಳಿ. ಕಾಳಿ, ನರ್ಮದಾ, ಅಘನಾಶಿನಿ, ನೇತ್ರಾವತಿ. ಸಾತೋಡ್ ಮತ್ತು ಲಾಲ್ಗುಳಿ ಎಂಬ ಎರಡು ಪ್ರಸಿದ್ಧವಾದ ಜಲಪಾತಗಳ ನಿರ್ಮಾಣ ಮಾಡಿದ ನದಿ ಯಾವುದು? ಸಾತೋಡ್ ಮತ್ತು ಲಾಲ್ಗುಳಿ ಎಂಬ ಪ್ರಸಿದ್ಧವಾದ ಎರಡು ಜಲಪಾತಗಳ ನಿರ್ಮಾಣ ಮಾಡಿದ ನದಿ ಯಾವುದು? ಕಾಳಿ ನದಿ ನೋಡಿ. ಕಪ್ಪು ಬಂಡೆಗಳ ಮೇಲೆ ಹರಿಯುವುದರಿಂದ ಕಾಳಿ ಅಂತ ಕರಿತೀವಿ. ಇದು ಉತ್ತರ ಕನ್ನಡ ಜಿಲ್ಲೆಯ ಜೀವ ನದಿಯಾಗಿದ್ದು, ಕಾಳಿ ನದಿ ಎರಡು ಪ್ರಮುಖವಾದ ಜಲಪಾತಗಳನ್ನು ಸೃಷ್ಟಿ ಮಾಡ್ಯದ. ಆ ಎರಡು ಪ್ರಮುಖವಾದ ಜಲಪಾತಗಳು ಯಾವಂದ್ರ, ಒಂದು ಸಾತೋಡ್ ಜಲಪಾತ, ಇನ್ನೊಂದು ಲಾಲಗೂಳಿ ಅನ್ನುವಂತ ಜಲಪಾತ. ಲಾಲಗೂಳಿ ಮತ್ತು ಸಾತೋಡ್ ಜಲಪಾತ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರ್ತವೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ 4 ಪ್ರಧಾನವಾಗಿರುವಂತ ಜಲಪಾತಗಳದಾವೆ. 5 ಜಲಪಾತಗಳು. 5 ಜಲಪಾತಗಳಲ್ಲಿ ಸಾತೋಡ್ ಮತ್ತು ಲಾಲ್ಗುಳಿ. ಉತ್ತರ ಭಾರತ ಹಾಗೂ ದಕ್ಷಿಣ ಭಾರತವನ್ನು ಇಬ್ಬಾಗ ಮಾಡುವ ನದಿ ಯಾವುದು? ಉತ್ತರ ಭಾರತ ಹಾಗೂ ದಕ್ಷಿಣ ಭಾರತಗಳನ್ನು ಇಬ್ಬಾಗ ಮಾಡುವಂತ ನದಿ ಯಾವುದು? ನರ್ಮದಾ ನದಿ ನೋಡಿ. ಉತ್ತರ ಭಾರತ ಹಾಗೂ ದಕ್ಷಿಣ ಭಾರತಗಳನ್ನು ಇಬ್ಬಾಗ ಮಾಡುವ ನದಿ ಯಾವ್ದಂದ್ರ ನರ್ಮದಾ ನದಿ. ಫೇಮಸ್. ಉತ್ತರ ಭಾರತ ಹಾಗೂ ದಕ್ಷಿಣ ಭಾರತಗಳನ್ನ ಇಬ್ಬಾಗ ಮಾಡುವಂತ ನದಿಯಾಗಿದೆ. ನರ್ಮದಾ. ಅಲಿಯಾ ಬೇಟೆ ಎಂಬ ಪ್ರಸಿದ್ಧವಾದಂತ ದ್ವೀಪ ನಿರ್ಮಾಣ ಮಾಡಿದ ನದಿ ಯಾವುದು? ಅಲಿಯಾ ಬೇಟೆ ಎಂಬ ಪ್ರಸಿದ್ಧವಾದ ದ್ವೀಪ ನಿರ್ಮಾಣ ಮಾಡಿದ ನದಿ ಯಾವ್ದಂದ್ರ ನರ್ಮದಾ ನದಿ ನೋಡಿ. ನರ್ಮದಾ ನದಿ ಅಲಿಯಾ ಬೇಟೆ ಎಂಬ ಪ್ರಸಿದ್ಧವಾದಂತ ದ್ವೀಪವನ್ನು ನಿರ್ಮಾಣ ಮಾಡಿದೆ. ತೋಡ ಬುಡಕಟ್ಟು ಜನಾಂಗ, ಅಂಗಾಮಿ ಬುಡಕಟ್ಟು ಜನಾಂಗ, ಕೊನಾಯಿ ಬುಡಕಟ್ಟು ಜನಾಂಗ, ಚಕ್ಮಾ ಬುಡಕಟ್ಟು ಜನಾಂಗ. ತ್ರಿಪುರ ರಾಜ್ಯದ ಪ್ರಸಿದ್ಧ ಬುಡಕಟ್ಟು ಜನಾಂಗ ಯಾವುದು? ತ್ರಿಪುರ ರಾಜ್ಯದಲ್ಲಿ ಕಂಡುಬರುವ ಪ್ರಸಿದ್ಧವಾದ ಬುಡಕಟ್ಟು ಜನಾಂಗ. ತ್ರಿಪುರ ರಾಜ್ಯದ ಪ್ರಸಿದ್ಧವಾದ ಬುಡಕಟ್ಟು ಜನಾಂಗ ಯಾವಂದ್ರೆ ಚಕ್ಮಾ ಬುಡಕಟ್ಟು ಜನಾಂಗ ನೋಡಿ. ಚಕ್ಮಾ ರಾಜ್ಯದಲ್ಲಿ ಏನು ತ್ರಿಪುರದಲ್ಲಿ ಕಂಡು ಬರುವಂತ ಪ್ರಸಿದ್ಧವಾದ ಬುಡಕಟ್ಟು ಜನಾಂಗ ಯಾವಂದ್ರ ಚಕ್ಮಾ ಎಂಬ ಜನಾಂಗ ಕಂಡು ಬರ್ತಾರೆ. ಚಕ್ಮಾ ವೆರಿ ವೆರಿ ಇಂಪಾರ್ಟೆಂಟ್. ಅರಾವಳಿ ಬೆಟ್ಟಗಳು, ಸಾತ್ಪುರ್ ಶ್ರೇಣಿ, ಅಜಂತಾ ಬೆಟ್ಟಗಳು, ಪಶ್ಚಿಮ ಘಟ್ಟಗಳು. ಸ್ತರಭಂಗ ಜನಿತ ಪರ್ವತ ಯಾವುದರಲ್ಲಿ? ನಮ್ಮ ಭಾರತ ದೇಶದಲ್ಲಿ ಕಂಡುಬರುವ ಪ್ರಸಿದ್ಧವಾದ ಸ್ತರಭಂಗ ಜನಿತ ಪರ್ವತ. ಭಾರತ ದೇಶದಲ್ಲಿ ಕಂಡುಬರುವ ಪ್ರಸಿದ್ಧವಾದ ಸ್ತರಭಂಗ ಜನಿತ ಪರ್ವತ ಯಾವಂದ್ರ ಸಾತ್ಪುರ್ ಶ್ರೇಣಿ ನೋಡಿ. ಸಾತ್ಪುರ್ ಶ್ರೇಣಿ ಸ್ತರಭಂಗ ಜನಿತ ಪರ್ವತ ಅಂತ ಗುರುತಿಸ್ತೀವಿ. ನಮ್ಮ ಭಾರತ ದೇಶದಲ್ಲಿ 2 ಸ್ತರಭಂಗ ಜನಿತ ಪರ್ವತಗಳದಾವ. ಒಂದು ಸಾತ್ಪುರ್ ಶ್ರೇಣಿ ಆದ್ರೆ ಇನ್ನೊಂದು ಯಾವ್ದು ಹೇಳಿ? ಎಕ್ಸಲೆಂಟ್, ಬ್ಯೂರೋ ಅವರೇ, ಕರೆಕ್ಟ್ ಆನ್ಸರ್. ವಿಂಧ್ಯ ಪರ್ವತಗಳು ನೋಡಿ. ವಿಂಧ್ಯ ಮತ್ತು ಸಾತ್ಪುರ್ ಶ್ರೇಣಿಗಳದಾವಲ್ಲ, ಈ ವಿಂಧ್ಯ ಮತ್ತು ಸಾತ್ಪುರ್ ಶ್ರೇಣಿಗಳು ಎರಡೂ ಕೂಡ ಸ್ತರಭಂಗ ಜನಿತ ಪರ್ವತಗಳಿಗೆ ಉದಾಹರಣೆಯಾಗಿದೆ. ಪ್ರಪಂಚದ ಅತಿ ಪ್ರಸಿದ್ಧವಾದ ಸ್ತರಭಂಗ ಜನಿತ ಪರ್ವತ ಯಾವುದು? ಎಕ್ಸಲೆಂಟ್. ಜರ್ಮನಿ ದೇಶದಲ್ಲಿ ಕಂಡುಬರುವಂತ ಬ್ಲಾಕ್ ಫಾರೆಸ್ಟ್ ನೋಡಿ.
ಜರ್ಮನಿ ದೇಶದ ಬ್ಲಾಕ್ ಫಾರೆಸ್ಟ್ ಇದೆಯಲ್ಲ, ಇದು ಪ್ರಪಂಚದ ಅತ್ಯಂತ ಪ್ರಸಿದ್ಧವಾದ ಸ್ತರಭಂಗ ಜನಿತ ಪರ್ವತವಾಗಿದೆ. ಪ್ರಪಂಚದ ಅತ್ಯಂತ ಪ್ರಸಿದ್ಧವಾದ ಸ್ತರಭಂಗ ಜನಿತ ಪರ್ವತ ಅಂದ್ರ ಜರ್ಮನಿ ದೇಶದಲ್ಲಿ ಕಂಡುಬರುವ ಬ್ಲಾಕ್ ಫಾರೆಸ್ಟ್. ಬ್ಲಾಕ್ ಫಾರೆಸ್ಟ್ ಜರ್ಮನಿ ದೇಶದಲ್ಲಿ ಕಂಡುಬರುತ್ತದೆ. K2 ಗುರು ಶಿಖರ, ದೊಡ್ಡ ಬೆಟ್ಟ, ಆರ್ಮಕೊಂಡ ಶಿಖರ. ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಪರ್ವತಗಳನ್ನು ಅನುಕ್ರಮವಾಗಿ ಬರೆಯಿರಿ. ABCD, ABDC, CABD, ADBC. ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಪರ್ವತಗಳನ್ನು ಅನುಕ್ರಮವಾಗಿ ಬರೆದಾಗ ಗ್ರೂಪ್ ಸಿ ಕ್ವಶನ್ ಕೇಳಿದ್ದೀರಿ. ಇದನ್ನ ಗ್ರೂಪ್ ಸಿ ಕ್ವಶನ್ ಹಿಂಗೆ ಇತ್ತು, ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಪರ್ವತಗಳನ್ನು ಅನುಕ್ರಮವಾಗಿ ಬರೆದಾಗ 41% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಪರ್ವತಗಳನ್ನು ಅನುಕ್ರಮವಾಗಿ ಬರೆದಾಗ ಫಸ್ಟ್ K2 ಇದೆ, ಅದಾದ್ಮೇಲೆ ಗುರು ಶಿಖರ ಇದೆ, ಅದಾದ್ಮೇಲೆ ಆರಮಕೊಂಡ ಶಿಖರ ಇದೆ. ನಮ್ಮ ಭಾರತ ದೇಶದ ನಕ್ಷೆಯನ್ನು ತೆಗೆದುಕೊಂಡಾಗ ನಕ್ಷೆಯಲ್ಲಿ K2 ಫಸ್ಟ್ ಇದ್ರೆ, ಅದಾದ್ಮೇಲೆ ಗುರು ಶಿಖರ ಇದೆ, ಅದಾದ್ಮೇಲೆ ಆರ್ಮಕೊಂಡ ಶಿಖರ ಇದೆ, ಅದಾದ್ಮೇಲೆ ದೊಡ್ಡ ಬೆಟ್ಟ ಇದೆ. K2 ಗುರು ಶಿಖರ, ಆರ್ಮಕೊಂಡ, ದೊಡ್ಡ ಬೆಟ್ಟ. ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಬರೆದಾಗ ಅತಿ ಎತ್ತರವಾದ ಶಿಖರಗಳು ಅನುಕ್ರಮವಾಗಿ ಬರ್ರಿ ಅಂತ ಕರೀತಾನೆ. ಉತ್ತರ ಭಾರತದಿಂದ ದಕ್ಷಿಣ ಭಾರತ ಪರ್ವತಗಳು ಅನುಕ್ರಮವಾಗಿ ಬರೆದಾಗ ಈ ತರ. ದಕ್ಷಿಣ ಭಾರತದ ಅತಿ ಎತ್ತರವಾದ ಪರ್ವತ ಯಾವ್ದದ್ರಾಗ? ದಕ್ಷಿಣ ಭಾರತದ ಅತಿ ಎತ್ತರವಾದ ಪರ್ವತ, ಶಬಾಷ್. ದಕ್ಷಿಣ ಭಾರತದ ಅತ್ಯಂತ ಎತ್ತರವಾದ ಪರ್ವತ ಅಂದ್ರ ದೊಡ್ಡ ಬೆಟ್ಟ ನೋಡಿ. ಹೌದು, ದಕ್ಷಿಣ ಭಾರತದ ಅತಿ ಎತ್ತರವಾದ ಶಿಖರ ಅಂದ್ರ ಅಣ್ಣಾಮಲೈ ಬೆಟ್ಟದಲ್ಲಿ ಕಂಡುಬರುವಂತ ಆನೈಮುಡಿ ಶಿಖರ. ಅಣ್ಣಾಮಲೈ ಬೆಟ್ಟಗಳಲ್ಲಿ ಕಂಡುಬರುವ ಆನೈಮುಡಿ ಶಿಖರ ದಕ್ಷಿಣ ಭಾರತದ ಅತಿ ಎತ್ತರವಾದ ಶಿಖರ. ಓಕೆ, ಆದ್ರ ಕ್ವಶನ್ ಏನ್ ಕೇಳನಂದ್ರ ಇದರಾಗ ಅತ್ಯಂತ ದೊಡ್ಡದಾಗಿರುವ ಶಿಖರ ಯಾವಂದ್ರ ದೊಡ್ಡ ಬೆಟ್ಟ. ದೊಡ್ಡ ಬೆಟ್ಟ 2637 ಮೀಟರ್ ಎತ್ತರವಾಗಿದ್ದು ದಕ್ಷಿಣ ಭಾರತದ ಅತಿ ಎತ್ತರವಾದ ಎರಡನೇ ಶಿಖರ ಅಂತ ಗುರುತಿಸ್ತೀವಿ. ದಕ್ಷಿಣ ಭಾರತದ ಅತಿ ಎತ್ತರವಾದ ಎರಡನೇ ಶಿಖರ ಯಾವ್ದಂದ್ರ ದೊಡ್ಡ ಬೆಟ್ಟ. ಪಶ್ಚಿಮ ಘಟ್ಟ ಹಾಗೂ ಪೂರ್ವ ಘಟ್ಟಗಳು ಸಂಧಿಸುವ ಸ್ಥಳ ನೀಲಗಿರಿ ಬೆಟ್ಟಗಳು. ಆ ನೀಲಗಿರಿ ಬೆಟ್ಟಗಳಲ್ಲಿ ಅತಿ ಎತ್ತರವಾದ ಎರಡನೇ ಶಿಖರ ಯಾವ್ದಂದ್ರ ದೊಡ್ಡ ಬೆಟ್ಟ. ನೆನ್ಪಿಡಿ. ಕಾಲ್ಸುಬಾಯಿ, ಸಿಂಗರಾಜ ಬೆಟ್ಟ, ಮೈಕಾಲ್ ಶಿಖರ, ಸೌತ್ ಬಟೇನ್. ಅಂಡೋಮಾನ್ ನಿಕೋಬಾರದಲ್ಲಿ ಕಂಡುಬರುವಂತಹ ಜ್ವಾಲಾಮುಖಿ ಶಿಖರ ಯಾವುದು? ಅಂಡೋಮಾನ್ ಮತ್ತು ನಿಕೋಬಾರದಲ್ಲಿ ಕಂಡುಬರುವ ಜ್ವಾಲಾಮುಖಿಯ ಶಿಖರ ಯಾವ್ದಂದ್ರ ಸೌತ್ ಬಟೇನ್. ರೈಟ್ ಆನ್ಸರ್ ನೋಡಿ. ಅಂಡೋಮಾನ್ ನಿಕೋಬಾರದಲ್ಲಿ ಕಂಡುಬರುವ ಜ್ವಾಲಾಮುಖಿಯ ಶಿಖರ ಯಾವಂದ್ರ ಸೌತ್ ಬಟೇನ್. ಹಾಗಾದ್ರೆ ಅಂಡೋಮಾನ್ ನಿಕೋಬಾರದ ಅತಿ ಎತ್ತರವಾದ ಶಿಖರ ಯಾವುದು? ಎಕ್ಸಲೆಂಟ್, ಪ್ರದೀಪ್ ಅವರ ಕರೆಕ್ಟ್ ಆನ್ಸರ್. ಶಾಡಲ್ ಶಿಖರ ನೋಡಿ. ಶಾಡಲ್ ಶಿಖರ 787 ಮೀಟರ್ ಎತ್ತರವಾಗಿದೆ. ಶಾಡಲ್ ಅನ್ನುವಂತ ಶಿಖರ ಇದೆ. ಆ ಶಾಡಲ್ ಶಿಖರ ಅಂಡೋಮಾನ್ ನಿಕೋಬಾರದಲ್ಲಿ ಅತಿ ಎತ್ತರವಾಗಿರುವಂತ ಶಿಖರವಾಗಿದೆ. ಶಾಡಲ್ 787 ಮೀಟರ್ ಎತ್ತರವಾಗಿದ್ದು ಅಂಡೋಮಾನ್ ನಿಕೋಬಾರದಲ್ಲಿ ಕಂಡುಬರುವ ಅತ್ಯಂತ ಎತ್ತರವಾಗಿರುವಂತ ಶಿಖರ ಅಂದ್ರ ಶಾಡಲ್ ಶಿಖರ. ಅಂಡೋಮಾನ್ ನಿಕೋಬಾರದಲ್ಲಿ ಕಂಡುಬರುವ ಜ್ವಾಲಾಮುಖಿಯ ಶಿಖರವಾಗಿದೆ. ಇದು ದಕ್ಷಿಣ ಏಷ್ಯಾದ ಏಕೈಕ ಸಕ್ರಿಯ ಜ್ವಾಲಾಮುಖಿಯಾಗಿದೆ. ಸಕ್ರಿಯ ಜ್ವಾಲಾಮುಖಿ ಶಿಖರವಾಗಿದೆ. ಸಿ
ಮಯನ್ಮಾರದಿಂದ ಇಂಡೋನೇಷಿಯಾ, ಜಾವಾ, ಸುಮತ್ರಾದವರೆಗೆ ಹಂಚಿಕೆಯಾಗಿದೆ. ಎ ಮಾತ್ರ ಸರಿ, ಬಿ ಮಾತ್ರ ಸರಿ, ಎಬಿಸಿ ಸರಿ, ಮೇಲಿನ ಎಲ್ಲವೂ ತಪ್ಪು. ಬ್ಯಾರನ್ ಸಂಬಂಧಪಟ್ಟ ಈ ಕೆಳಗಿನ ಯಾವ ಹೇಳಿಕೆ ಬ್ಯಾರನ್ ಎಂಬ ಜ್ವಾಲಾಮುಖಿಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಬ್ಯಾರನ್ ಬ್ಯಾರನ್ ಸಂಬಂಧಪಟ್ಟಂತೆ ಮೂರು ಹೇಗಿದೆ ನೋಡಿ. ಬ್ಯಾರನ್ ಎನ್ನುವಂತ ಒಂದು ಜ್ವಾಲಾಮುಖಿ ಶಿಖರ ಇದೆಯಲ್ಲ, ಇದು ಅಂಡಮಾನ್ ನಿಕೋಬಾರದಲ್ಲಿ ಕಂಡು ಬರುತ್ತದೆ. ದಕ್ಷಿಣ ಏಷ್ಯಾದ ಏಕೈಕ ಸಕ್ರಿಯ ಜ್ವಾಲಾಮುಖಿಯಾಗಿದೆ. ಮಯನ್ಮಾರ್, ಇಂಡೋನೇಷ್ಯಾ, ಜಾವಾ, ಸುಮತ್ರಾದವರೆಗೆ ಇದು ಹಂಚಿಕೆಯಾಗಿದೆ ಅಂತ ಹೇಳಿ. ಯಾವ ರಾಷ್ಟ್ರವನ್ನ ಜ್ವಾಲಾಮುಖಿಗಳ ನಾಡು ಅಂತ ಕರೀತಾರೆ? ಎಕ್ಸಲೆಂಟ್. ಇಂಡೋನೇಷ್ಯಾ ದೇಶವನ್ನ ಜ್ವಾಲಾಮುಖಿಗಳ ನಾಡು ಅಂತ ಕರೆದ್ರ. ಯಾವ ದೇಶವನ್ನ ಭೂಕಂಪಗಳ ನಾಡು ಅಂತ ಕರೀತಾರೆ? ಶಬಾಷ್. ಜಪಾನ್ ದೇಶವನ್ನ ಭೂಕಂಪಗಳ ನಾಡು ಅಂತ ಕರೆದ್ರ. ಇಂಡೋನೇಷ್ಯಾ ನಾಡು ಅಂತ ಹೇಳಿ ಕರೀತಾರೆ. ರಾಕಿ ಪರ್ವತಗಳು ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ ದೇಶದಲ್ಲಿ ಕಂಡು ಬರುತ್ತವೆ. ಉತ್ತರ ಅಮೆರಿಕದ ಪೂರ್ವ ಭಾಗದಲ್ಲಿ ಹಂಚಿಕೆಯಾಗಿವೆ. ಪೆಸಿಫಿಕ್ ಮತ್ತು ಉತ್ತರ ಅಮೆರಿಕ ಖಂಡಗಳ ಸಂಕೋಚನೆಯಿಂದ ನಿರ್ಮಾಣಗೊಂಡಿದೆ. ಸಂಕೋಚನೆಯಿಂದ ನಿರ್ಮಾಣಗೊಂಡಿದೆ. ಎ ಮಾತ್ರ ಸರಿಯಾಗಿದೆ, ಬಿ ಮಾತ್ರ ಸರಿಯಾಗಿದೆ, ಎಸಿ ಮಾತ್ರ ಸರಿಯಾಗಿದೆ, ಮೇಲಿನ ಎಲ್ಲವೂ ಸರಿಯಾಗಿದೆ. ರಾಕಿ ಪರ್ವತಗಳಿಗೆ ಸಂಬಂಧಪಟ್ಟ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿದಾಗ ರಾಕಿ ಪರ್ವತಗಳು ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ ದೇಶಕ್ಕೆ ಹಂಚಿಕೆಯಾಗಿವೆ. ಉತ್ತರ ಅಮೆರಿಕದ ಪೂರ್ವ ಭಾಗದಲ್ಲಿ ಕಂಡು ಬರುತ್ತವೆ. ಪೆಸಿಫಿಕ್ ಮತ್ತು ಉತ್ತರ ಅಮೆರಿಕ ಭೂಖಂಡಗಳ ಸಂಕೋಚನೆ ನಿರ್ಮಾಣಗೊಂಡಿವೆ. ಸರಿಯಾದಂತ ಉತ್ತರ ಎಸಿ ಮಾತ್ರ ಸರಿಯಾಗಿದೆ ನೋಡಿ. ಯಾಕಂದ್ರ ಈ ರಾಕಿ ಪರ್ವತಗಳು ಉತ್ತರ ಅಮೆರಿಕದ ಪೂರ್ವ ಭಾಗದಲ್ಲಿ ಇಲ್ಲ, ಇವು ಪಶ್ಚಿಮ ಭಾಗದಲ್ಲಿ ಕಂಡು ಬರ್ತವೆ. ರಾಕಿ ಪರ್ವತಗಳಾದ ಉತ್ತರ ಅಮೆರಿಕದ ಪಶ್ಚಿಮ ಭಾಗದಲ್ಲಿ ಕಂಡು ಬರುವಂತ ಪರ್ವತಗಳಾಗಿವೆ. ನೆನ್ಪಿಡಿ, ಉತ್ತರ ಅಮೆರಿಕದ ಪಶ್ಚಿಮ ಭಾಗದಲ್ಲಿ ಕಂಡು ಬರುತ್ತೆ ಹೊರತು ಪೂರ್ವ ಭಾಗದಲ್ಲಿ ಕಂಡು ಬರಂಗಿಲ್ಲ. ಸೇಮ್ ದಕ್ಷಿಣ ಅಮೆರಿಕದಲ್ಲಿ ಆಂಡಿಸ್ ಪರ್ವತಗಳು ಕಂಡು ಬರ್ತವೆ. ಆಂಡಿಸ್ ಪರ್ವತಗಳು ಎಲ್ಲ ಅಂದ್ರ ದಕ್ಷಿಣ ಅಮೆರಿಕದಲ್ಲಿ ಕಂಡು ಬರ್ತವೆ. ಪ್ರಪಂಚದ ಅತ್ಯಂತ ಉದ್ದವಾದ ಮಡಿಕೆ ಪರ್ವತಗಳು ಇವು. ಪ್ರಪಂಚದ ಅತಿ ಎತ್ತರವಾದ ಮಡಿಕೆ ಪರ್ವತ ಅಂದ್ರೆ ಹಿಮಾಲಯ. ಪ್ರಪಂಚದ ಅತಿ ಉದ್ದವಾದ ಮಡಿಕೆ ಪರ್ವತ ಅಂದ್ರೆ ಆಂಡಿಸ್. ಆಂಡಿಸ್ ಪರ್ವತಗಳು ಜಗತ್ತಿನ ಅತ್ಯಂತ ಉದ್ದವಾಗಿರುವಂತಹ ಮಡಿಕೆ ಪರ್ವತಗಳು. ಪ್ರಪಂಚದ ಅತ್ಯಂತ ತರುಣ ಮಡಿಕೆ ಪರ್ವತ ಅಂದ್ರೂ ಕೂಡ ಹಿಮಾಲಯ. ದ ಯಂಗೆಸ್ಟ್ ಫೋಲ್ಡ್ ಮೌಂಟೇನ್ ಇನ್ ದ ವರ್ಲ್ಡ್. ಪ್ರಪಂಚದ ಅತ್ಯಂತ ತರುಣ ಮಡಿಕೆ ಪರ್ವತ. ಓಲ್ಡೆಸ್ಟ್ ಅಂದ್ರೆ ಅರಾವಳಿ ಬೆಟ್ಟಗಳು. ಅಮೆರಿಕ ದೇಶದಲ್ಲಿ ಕಂಡುಬರುವ ಓಲ್ಡೆಸ್ಟ್ ಫೋಲ್ಡ್ ಮೌಂಟೇನ್ ಯಾವು? ಅಮೆರಿಕ ದೇಶದಲ್ಲಿ ಎಕ್ಸಲೆಂಟ್ ಅಪಲೇಷನ್ ಪರ್ವತಗಳು ನೋಡಿ. ಹೇಮಂತ್ ಕರೆಕ್ಟ್ ಆನ್ಸರ್. ಅಪಲೇಷನ್ ಪರ್ವತಗಳದಾವಲ್ಲ, ಅಪಲೇಷನ್. ಅಟ್ಲಾಸ್ ಪರ್ವತಗಳು ಎಲ್ಲಿದಾವೆ? ಅಟ್ಲಾಸ್ ಪರ್ವತಗಳು ಎಸ್ ಎಕ್ಸಲೆಂಟ್. ಆಫ್ರಿಕಾ ಖಂಡದ ಉತ್ತರ ಭಾಗದಲ್ಲಿ ಕಂಡು ಬರ್ತವೆ. ಆಫ್ರಿಕಾ ಖಂಡದ ಉತ್ತರ ಭಾಗದಲ್ಲಿ ಅಟ್ಲಾಸ್ ಪರ್ವತಗಳನ್ನು ನೋಡ್ತೀವಿ ನೋಡಿ. ಅಟ್ಲಾಸ್ ಪರ್ವತಗಳು. ನಾಗರಿಕತೆಗಳು ಪ್ರಪಂಚದಲ್ಲಿ ಯಾವ ಮಣ್ಣಿನ ನಿರ್ಮಾಣಗೊಂಡವ? ಪ್ರಪಂಚದ ಎಲ್ಲಾ ನಾಗರಿಕತೆಗಳು ಯಾವ ಮಣ್ಣಿನಲ್ಲಿ ನಿರ್ಮಾಣಗೊಂಡಿದ್ದಾವೆ? ಪ್ರಪಂಚದ ಎಲ್ಲಾ ನಾಗರಿಕತೆಗಳು ಯಾವ ಮಣ್ಣಿನಲ್ಲಿ ನಿರ್ಮಾಣಗೊಂಡಿದ್ದಾವ ಅಂತಂದ್ರ
ಮೆಕ್ಕಲು ಮಣ್ಣಿನಲ್ಲಿ ನಿರ್ಮಾಣಗೊಂಡ ನೋಡಿ. ಪ್ರಪಂಚದ ಎಲ್ಲಾ ನಾಗರಿಕತೆಗಳು ಯಾವ ಮಣ್ಣಿನಲ್ಲಿ ನಿರ್ಮಾಣಗೊಂಡವಂದ್ರ ಮೆಕ್ಕಲ ಮಣ್ಣಿನಲ್ಲಿ ನಿರ್ಮಾಣಗೊಂಡಿದ್ದಾವೆ ನೆನಪಿಡಿ. ಅದಕ್ಕೆ ಮೆಕ್ಕಲ ಮಣ್ಣನ್ನ ನಾಗರಿಕತೆಯ ಮಣ್ಣು ಅಂತ ಕರೀತಾರೆ. ಕ್ವಶನ್ ಆಗಿದೆ ಇದು. ಮೆಕ್ಕಲ ಮಣ್ಣನ್ನ ನಾಗರಿಕತೆಯ ಮಣ್ಣು ಅಂತ ಹೇಳಿ ಕರಿತೀವಿ. ಗ್ರೇಟ್ ವಿಕ್ಟೋರಿಯಾ ಮರುಭೂಮಿ, ಅಟಕಾಮ ಮರುಭೂಮಿ, ಸಹರಾ ಮರುಭೂಮಿ, ಕಲಹರಿ ಮರುಭೂಮಿ. ಬೆಂಗ್ವಿಲಾ ಎಂಬ ಶೀತ ಸಾಗರದಿಂದ ಯಾವ ಮರುಭೂಮಿ ನಿರ್ಮಾಣಗೊಂಡಿದೆ? ಬೆಂಗ್ವಿಲಾ ಎಂಬ ಶೀತ ಸಾಗರದಿಂದ ಯಾವ ಮರುಭೂಮಿ ನಿರ್ಮಾಣಗೊಂಡಿದೆ? ಬೆಂಗ್ವಿಲಾ ಅನ್ನುವಂಥದ್ದು, ಬೆಂಗ್ವಿಲಾ ಎಂಬುದು ಒಂದು ಶೀತ ಸಾಗರದ ಪ್ರವಾಹ. ಹಾಗಾದ್ರೆ ಬೆಂಗ್ವಿಲಾ ಎಂಬ ಶೀತ ಸಾಗರದ ಪ್ರವಾಹದಿಂದ ಯಾವ ಮರುಭೂಮಿ ನಿರ್ಮಾಣಗೊಂಡಿದೆ ಅಂತ ಕೇಳ್ತಾನೆ. ಕಲಹರಿ ಮರುಭೂಮಿ ನೋಡಿ. ಬೆಂಗ್ವಿಲಾ ಎಂಬ ಒಂದು ಶೀತ ಸಾಗರದ ಪ್ರವಾಹದಿಂದ ಕಲಹರಿ ಮರುಭೂಮಿ. ಈ ಕಲಹರಿ ಮರುಭೂಮಿಯಲ್ಲಿ ಕಂಡು ಬರುತ್ತಂದ್ರ ಆಫ್ರಿಕಾ ಖಂಡದಲ್ಲಿ ಕಂಡು ಬರುತ್ತದೆ. ಆಫ್ರಿಕಾ ಖಂಡದ ಬೋಟ್ಸ್ವಾನ್ ಅನ್ನುವಂತ ಒಂದು ಕಂಟ್ರಿ ಇದೆ. ಆ ಬೋಟ್ಸ್ವಾನ್ ಅನ್ನುವಂತ ಕಂಟ್ರಿಯಲ್ಲಿ ಕಲಹರಿ ಮರುಭೂಮಿ ಕಂಡು ಬರುತ್ತದೆ. ಪಶ್ಚಿಮ ಆಸ್ಟ್ರೇಲಿಯಾ ಎಂಬ ಶೀತ ಸಾಗರದ ಪ್ರವಾಹದಿಂದ ಯಾವ ಮರುಭೂಮಿ ನಿರ್ಮಾಣಗೊಂಡಿದೆ? ಪಶ್ಚಿಮ ಆಸ್ಟ್ರೇಲಿಯಾ ಎಂಬ ಶೀತ ಸಾಗರದ ಪ್ರವಾಹದಿಂದ ಯಾವ ಮರುಭೂಮಿ ನಿರ್ಮಾಣಗೊಂಡಿದೆ? ಪಶ್ಚಿಮ ಹಿಂದೂ ಮಹಾಸಾಗರ ಅಥವಾ ಪಶ್ಚಿಮ ಆಸ್ಟ್ರೇಲಿಯಾ ಅನ್ನುವಂತ ಶೀತ ಸಾಗರ ಪ್ರವಾಹದಿಂದ ಗ್ರೇಟ್ ವಿಕ್ಟೋರಿಯಾ. ಹಾಗಾದ್ರೆ ಗ್ರೇಟ್ ವಿಕ್ಟೋರಿಯಾ ಮರುಭೂಮಿ ಎಲ್ಲಿದೆ? ಎಕ್ಸಲೆಂಟ್, ವೆರಿ ಗುಡ್. ಆಸ್ಟ್ರೇಲಿಯಾ ದೇಶದಲ್ಲಿ ಕಂಡು ಬರುತ್ತದೆ. ಆಸ್ಟ್ರೇಲಿಯಾ ದೇಶದಲ್ಲಿ ಕಂಡುಬರುವ ಮರುಭೂಮಿ ಯಾವ್ದಂದ್ರ ಗ್ರೇಟ್ ವಿಕ್ಟೋರಿಯಾ ಮರುಭೂಮಿ ಅಂತ ಹೇಳಿ ಗುರುತಿಸ್ತೀವಿ. ಗ್ರೇಟ್ ವಿಕ್ಟೋರಿಯಾ ಮರುಭೂಮಿ ಇದು ಕ್ವಶನ್ ಆಗಿದೆ ನೋಡಿ. ಗ್ರೇಟ್ ವಿಕ್ಟೋರಿಯಾ ಮರುಭೂಮಿ ಎಲ್ಲಿದೆ ಅಂದ್ರ ಆಸ್ಟ್ರೇಲಿಯಾ ದೇಶದಲ್ಲಿ ಕಂಡು ಬರುತ್ತದೆ. ಪ್ರಪಂಚದಲ್ಲಿ ಅತ್ಯಂತ ಕನಿಷ್ಠ ಮಳೆ ಪಡೆಯುವ ಮರುಭೂಮಿ ಯಾವುದು? ಜಗತ್ತಿನಲ್ಲಿ ಅತ್ಯಂತ ಕನಿಷ್ಠ ಮಳೆ ಪಡೆಯುವ ಮರುಭೂಮಿ, ಕನಿಷ್ಠ ಮಳೆ ಪಡೆಯುವ ಮರುಭೂಮಿ. ಪ್ರಪಂಚದಲ್ಲಿ ಅತ್ಯಂತ ಕನಿಷ್ಠ ಮಳೆ ಪಡೆಯುವ ಮರುಭೂಮಿ ಯಾವ್ದಂದ್ರ ದಕ್ಷಿಣ ಅಮೆರಿಕದ ಚಿಲಿ ದೇಶದ ಅಟಕಾಮ ಮರುಭೂಮಿ. ಇದು 400 ವರ್ಷಗಳಿಂದ ಮಳೆಯಾಗಿಲ್ಲ ಅಂತ. ಅದಂತ ಪುಣ್ಯ ಭೂಮಿ ಇರಬಹುದು. ಒಂದಿನ ಮಳೆಯಲ್ಲಿಕ್ಕಂದ್ರೆ ಎಷ್ಟೇ ಬೇಸರ ಆಗ್ತದ. ಸುಮಾರು 400 ವರ್ಷಗಳಿಂದ ಮಳೆಯಾಗದೇ ಇರುವಂತ ಒಂದು ಪುಣ್ಯ ಭೂಮಿ ಯಾವ್ದಂದ್ರ ದಕ್ಷಿಣ ಅಮೆರಿಕದ ಅಟಕಾಮ ಮರುಭೂಮಿ. ರೈಟ್ ಆನ್ಸರ್. ದಕ್ಷಿಣ ಗಂಗೋತ್ರಿ, ಮೈತ್ರಿ, ಭಾರತಿ, ಹಿಮಾದ್ರಿ. ಭೂಮಿಯ ಉತ್ತರ ಧ್ರುವದಲ್ಲಿ ಆರ್ಕಟಿಕ್ ಸಾಗರದ ಸಂಶೋಧನೆಗಾಗಿ ಭಾರತ ದೇಶ ತೆರೆದಂತ ಒಂದು ಸಂಶೋಧನಾ ಕೇಂದ್ರ ಯಾವುದು? ಇದು ಆರ್ಕಟಿಕ್ ಸಾಗರ ಆದರೆ ಇದು ಅಂಟಾರ್ಟಿಕಾ ಖಂಡವಾಗಿದೆ. ಆರ್ಕಟಿಕ್ ಸಾಗರ, ಅಂಟಾರ್ಟಿಕಾ ಖಂಡ. ಈ ಆರ್ಕಟಿಕ್ ಸಾಗರದ ಸಂಶೋಧನೆಗಾಗಿ ಭಾರತ ದೇಶ ತೆರೆದಂತ ಒಂದು ಸಂಶೋಧನಾ ಕೇಂದ್ರ ಯಾವ್ದಂದ್ರ ಹಿಮಾದ್ರಿ ಎಂಬ ಸಂಶೋಧನಾ ಕೇಂದ್ರವನ್ನು ಓಪನ್ ಮಾಡಿದ್ದಾರೆ. ದಕ್ಷಿಣ ಗಂಗೋತ್ರಿ, ಮೈತ್ರಿ, ಭಾರತಿ ಇದು ಅಂಟಾರ್ಟಿಕ್ ಖಂಡದ ಸಂಶೋಧನೆಗಾಗಿ ತೆರೆದಂತ 3 ಸಂಶೋಧನಾ ಕೇಂದ್ರಗಳು. 1983, 1989, 2012. ಆರ್ಕಟಿಕ್ ಸಾಗರದ ಅಪೋಸಿಟ್ ಅಂಟಾರ್ಟಿಕಾ ಖಂಡವನ್ನು ನೋಡ್ತೀವಿ. ಇದು ಸಾಗರ ಆದ್ರೆ ಇದು ಖಂಡವಾಗಿದೆ. ಅದಕ್ಕೆ ಆಂಟಿ ಆರ್ಕಟಿಕ್ ಅಂತ ಕರೀತಾರೆ. ಆಂಟಿ ಆರ್ಕಟಿಕ್ ಹೋಗಿ ಏನಾಯ್ತು ಅಂಟಾರ್ಟಿಕಾ ಅಂತ ಹೇಳಿ ಕರೆದ್ರು. ಇದನ್ನು 1911ರಲ್ಲಿ ನಾರ್ವೆ ದೇಶದ ಅಮುಂಡ್ಸನ್ ಅನ್ನುವಂತ ವ್ಯಕ್ತಿ ಆವಿಷ್ಕಾರ ಮಾಡಿದ್ರೆ, ಇದನ್ನ ರಾಬರ್ಟ್ ಪೇರಿ ಅನ್ನುವಂತ ವ್ಯಕ್ತಿ 1924ರಲ್ಲಿ ಆವಿಷ್ಕಾರವನ್ನ ಮಾಡ್ತಾನೆ. ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ, ಆಫ್ರಿಕಾ, ಆಸ್ಟ್ರೇಲಿಯಾ
ಇದರಲ್ಲಿ ಯಾವ ಖಂಡವನ್ನ ಹಳೆಯ ಪ್ರಪಂಚ ಅಂತ ಕರೀತಿದ್ರು? ಯಾವ ಖಂಡವನ್ನ ಹಳೆಯ ಪ್ರಪಂಚ ಅಂತ ಹೇಳಿ ಕರೀತಿದ್ರು? ಎಕ್ಸಾಮ್ ಕ್ವಶನ್ ಆಗಿದೆ ನೋಡಿ. ಯಾವ ಖಂಡವನ್ನ ಹಳೆಯ ಪ್ರಪಂಚ ಎಂದು ಕರೆಯುತ್ತಿದ್ದರು? ಯಾವ ಖಂಡವನ್ನ ಹಳೆಯ ಪ್ರಪಂಚ ಅಂತ ಕರೀತಿದ್ರು ಅಂದ್ರೆ ಆಫ್ರಿಕಾ ಖಂಡ ನೋಡಿ. ಆಫ್ರಿಕಾ ಖಂಡವನ್ನ ಹಳೆಯ ಪ್ರಪಂಚ ಅಂತ ಕರೀತಿದ್ರು. ಹಾಗಾದ್ರೆ ಭೂಮಿಯ ಮೇಲೆ ಹಳೆಯ ಪ್ರಪಂಚಗಳು ಯಾವಂದ್ರೆ 3 ಖಂಡಗಳು. 3 ಖಂಡಗಳು ಹಳೆಯ ಪ್ರಪಂಚ ಅಂತ ಹೇಳಿ ಗುರುತಿಸ್ತೀವಿ. ಆ 3 ಖಂಡಗಳು ಯಾವಂದ್ರ ಒಂದು ಆಫ್ರಿಕಾ ಖಂಡ, ಯುರೋಪ ಖಂಡ ಮತ್ತೆ ಏಷ್ಯಾ ಖಂಡ. ಇವುಗಳನ್ನ ಹಳೆಯ ಪ್ರಪಂಚ ಅಂತ ಕರೆದ್ರ ಉತ್ತರ ಅಮೆರಿಕಾ, ದಕ್ಷಿಣ ಅಮೆರಿಕಾ, ಆಸ್ಟ್ರೇಲಿಯಾ, ಅಂಟಾರ್ಟಿಕ್ ಖಂಡ ಅದಾವಲ್ಲ ಇವುಗಳನ್ನ ಹೊಸ ಪ್ರಪಂಚ ಅಂತ ಕರೀತಿದ್ರು. ಹೊಸ ಪ್ರಪಂಚ. ಮತ್ತೆ ವಿಶೇಷವಾಗಿ ಯುರೋಪ ಖಂಡ, ಏಷ್ಯಾ ಖಂಡಗಳನ್ನ ಏನಂತ ಕರೀತಿದ್ರು ಅಂದ್ರ ಯುರೇಷಿಯಾ ಅಂತ ಹೇಳಿ ಕರೀತಿದ್ರು. ಯುರೇಷಿಯಾ. ವಿಕ್ಟೋರಿಯಾ ಸರೋವರ, ಲದೋಗ್ ಸರೋವರ, ಕ್ಯಾಸ್ಪಿಯನ್ ಸರೋವರ, ಸುಪ್ರಿಯರ್ ಸರೋವರ. ನೈಲ್ ನದಿ ಯಾವ ಸರೋವರದಲ್ಲಿ ಜನ್ಮ ತಾಳುತ್ತದೆ? ನೈಲ್ ನದಿ, ನೈಲ್ ಅನ್ನುವಂತ ನದಿ ಇದೆಯಲ್ಲ, ಈ ನೈಲ್ ನದಿ ಯಾವ ಸರೋವರದಲ್ಲಿ ಜನ್ಮ ತಾಳುತ್ತದೆ? ನೈಲ್ ಎಂಬ ನದಿ ಯಾವ ಸರೋವರ ಅಂದ್ರೆ ವಿಕ್ಟೋರಿಯಾ ಸರೋವರದಲ್ಲಿ ಜನ್ಮ ತಾಳುತ್ತದೆ ನೋಡಿ. ವಿಕ್ಟೋರಿಯಾ ಸರೋವರದಲ್ಲಿ ಜನ್ಮ ತಾಳುವಂತ ಪ್ರಪಂಚದ ಅತ್ಯಂತ ಉದ್ದವಾಗಿ, ಅದು ಉತ್ತರಾಭಿಮುಖವಾಗಿ ಹರಿಯುವ ನದಿ. ನೈಲ್ ನದಿಯ ಉದ್ದ ಎಷ್ಟಿದೆ ಅಂದ್ರ 6,650 ಕಿಲೋಮೀಟರ್ ಉದ್ದ ಹರಿತದೆ. ಪ್ರಪಂಚದ ಅತಿ ಉದ್ದವಾದ ನದಿ ಅಂದ್ರೆ ನೈಲ್ ನದಿ. ಪ್ರಪಂಚದ ಅಗಲವಾದ ನದಿ ಅಂದ್ರೆ ಅಮೆಜಾನ್ ನದಿ. ಅಮೆಜಾನ್ ನದಿ 6,450 ಕಿಲೋಮೀಟರ್ ಉದ್ದವಾಗಿ ಹರಿತದೆ. ಜಗತ್ತಿನ ಅತಿ ಉದ್ದವಾದ ನದಿ ಅಂದ್ರೆ ನೈಲ್ ನದಿ. ಜಗತ್ತಿನ ಅತಿ ಅಗಲವಾದ ನದಿ ಅಂದ್ರೆ ಅಮೆಜಾನ್. ಅಮೆಜಾನ್ ಎಷ್ಟಾಗಲ್ಲ ಅಂದ್ರ 189 ಕಿಲೋಮೀಟರ್ ಅಗಲವಾಗಿ ಹರಿತದೆ. ಅದು ವಿಶೇಷವಾಗಿ 3,500 ಕಿಲೋಮೀಟರ್ ಹರಿದ್ದ ಕಾಡುಗಳಲ್ಲಿ ಹರಿತದಂಥದ್ದು. ಎವರ್ ಗ್ರೀನ್ ಫಾರೆಸ್ಟ್ 3,500. ಅದರಾಗ ವಿಶೇಷವಾಗಿ ಪಿರನ್ ಅನ್ನುವಂತ ಒಂದು ಮೀನುಗಳದಾವೆ. ಅನುಕೊಂಡ ಜಾತಿಯ ಹಾವುಗಳು ಕಂಡು ಬರ್ತವೆ. ಪಿರನ್ನ ಮೀನ್ ಅಂದ್ರೆ ಮನುಷ್ಯ ಮೀನು ತಿಂತಾನೆ, ಬಟ್ ಮೀನನೇ ಮನುಷ್ಯ ತಿಂತದು. ಅಂತಿಂತ ಮೀನುಗಳು ಯಾವ ಒಂದು ನದಿಯಲ್ಲಿ ಕಂಡು ಬರ್ತಾವ ಅಂದ್ರ ಅದು ಅಮೆಜಾನ್ ನದಿಯಲ್ಲಿ ಕಂಡು ಬರ್ತವೆ. ಜಗತ್ತಿನ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಯಾವುದು? ಪ್ರಪಂಚದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ. ಇದು ಬಹಳ ಸಲ ರಿಪೀಟ್ ಆಗಿರುವಂತ ಪ್ರಶ್ನೆ ನೋಡಿ. ಜಗತ್ತಿನ ಅತ್ಯಂತ ದೊಡ್ಡದಾದ ಸಿಹಿ ನೀರಿನ ಸರೋವರ ಅಂದ್ರ ಸುಪೀರಿಯರ್ ಸರೋವರ ನೋಡಿ. ಪ್ರಪಂಚದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ. ಸರೋವರಗಳ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವನ್ನ ಲಿಮ್ನಾಲಜಿ ಅಂತ ಕರಿತೀವಿ. ನಮ್ಮ ಏಷ್ಯಾ ಖಂಡದ ಅತಿ ದೊಡ್ಡ ಸರೋವರ ಅಂತಂದ್ರೆ ಕ್ಯಾಸ್ಪಿಯನ್ ಸರೋವರ. ಆಸ್ಟ್ರೇಲಿಯಾ ಖಂಡದ ಅತಿ ದೊಡ್ಡ ಸರೋವರ ಅಂತಂದ್ರೆ ಯಾವುದು? ಐರ್ ಸರೋವರ. ಇನ್ನ ಉತ್ತರ ಅಮೆರಿಕದ ಅತಿ ದೊಡ್ಡ ಸರೋವರ ಅಂದ್ರೆ ಸುಪೀರಿಯರ್ ಸರೋವರ. ದಕ್ಷಿಣ ಅಮೆರಿಕದ ಅತಿ ದೊಡ್ಡ ಸರೋವರ ಅಂದ್ರ ಟಿಟಿಕಾಕ್ ಸರೋವರ. ಆಫ್ರಿಕಾ ಖಂಡದ ಅತಿ ದೊಡ್ಡ ಸರೋವರ ಅಂದ್ರೆ ಗ್ರೇಟ್ ವಿಕ್ಟೋರಿಯಾ ಸರೋವರ. ಯುರೋಪ ಖಂಡದ ಅತಿ ದೊಡ್ಡ ಸರೋವರ ಅಂದ್ರೆ ಲದೋಗ್ ಸರೋವರ. ಅಂಟಾರ್ಟಿಕ್ ಖಂಡದ ಅತಿ ದೊಡ್ಡ ಸರೋವರ ಅಂತಂದ್ರ ಪ್ರಿಯದರ್ಶಿನಿ ಅನ್ನುವಂತ ಸರೋವರ. ಸಪ್ತ ಖಂಡಗಳ ಸಪ್ತ ಸರೋವರಗಳಂತ ಕರೀತಾರೆ. ಸರೋವರಗಳ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವನ್ನ ಲಿಮ್ನಾಲಜಿ ಅಂತ ಹೇಳಿ ಕರೀತಾರೆ. ಸ್ಟಡಿ ಅಬೌಟ್ ದ ಲೇಕ್ಸ್, ಲಿಮ್ನಾಲಜಿ. ಸರೋವರ ಅಂತಂದ್ರ ಸುತ್ತಲೂ ಭೂಮಿ ಇದ್ದು ಮಧ್ಯದಲ್ಲಿ ಅಪಾರ ಪ್ರಮಾಣದಲ್ಲಿ ನೀರು ಇತ್ತಂದ್ರ ಅದನ್ನ ಸರೋವರ ಅಂತ ಹೇಳಿ ಕರಿತೀವಿ. ಕ್ಯಾಸ್ಪಿಯನ್ ಸಮುದ್ರ, ನೀಲಿ ಸಮುದ್ರ, ಕಪ್ಪು ಸಮುದ್ರ, ಸರ್ಗ್ಯಾಸ್ ಸಮುದ್ರ. ಯಾವ ಸಮುದ್ರಕ್ಕೆ ಸಮುದ್ರದ ದಡ ಇಲ್ಲ? ದಡ ಇಲ್ಲದೆ ಇರುವ ಸಮುದ್ರ ಯಾವುದು? ದಡನೇ ಇಲ್ಲ ಅದಕ್ಕೆ. ದಂಡೆ ಇಲ್ಲದ ಸಮುದ್ರ, ದಡವಿಲ್ಲದ ಸಮುದ್ರ ಅಂತ ಕರೀತಾರೆ. ಸರಿಯಾದಂತ ಉತ್ತರ ಸರ್ಗ್ಯಾಸ್ ಸಮುದ್ರ ನೋಡಿ. ಈ ಸರ್ಗ್ಯಾಸ್ ಸಮುದ್ರ ಎಲ್ಲಿದೆ ಅಂತಂದ್ರೆ ಅಂಟಾರ್ಟಿಕಸ್ ಅಟ್ಲಾಂಟಿಕ್ ಸಾಗರದಲ್ಲಿ ಕಂಡು ಬರ್ತದೆ. ಅಟ್ಲಾಂಟಿಕ್ ಸಾಗರದಲ್ಲಿ. ಅಟ್ಲಾಂಟಿಕ್ ಸಾಗರ. ಈ ಅಟ್ಲಾಂಟಿಕ್ ಸಾಗರದ ವಿಶೇಷ ಏನಂದ್ರೆ ಬರ್ಮುಡಾ ಟ್ರಯಾಂಗಲ್ ಇಲ್ಲೇ ಇದೆ. ಜಗತ್ತಿನ ಅತಿ ದೊಡ್ಡ ದ್ವೀಪ ಗ್ರೀನ್ಲ್ಯಾಂಡ್ ಇಲ್ಲೇ ಕಂಡು ಬರ್ತದೆ. ಸರ್ಗ್ಯಾಸ್ ಸಮುದ್ರ ಕೂಡ ಇಲ್ಲೇ ಕಂಡು ಬರ್ತದೆ.
ಇದೊಂದು ವಿಶಿಷ್ಟವಾಗಿರುವಂತ ಸಮುದ್ರ ಅಂತ ಹೇಳಿ ಕರಿತೀವಿ. ಯಾವುದು? ಸರ್ಗ್ಯಾಸ್ ಸಮುದ್ರ. ಅಮೆಜಾನ್, ನೈಲ್, ಮಡೆ ಡಾರ್ಲಿಂಗ್, ಮಿಸಿಸಿಪ್ಪಿ. ಈ ಕೆಳಗಿನ ಯಾವ ಬಯಲು ಪ್ರದೇಶವನ್ನ ರೊಟ್ಟಿಯ ಬುಟ್ಟಿ ಎಂದು ಕರೆಯುತ್ತಾರೆ? ಈ ಕೆಳಗಿನ ಯಾವ ಬಯಲು ಪ್ರದೇಶವನ್ನ ರೊಟ್ಟಿಯ ಬುಟ್ಟಿ ಎಂದು ಕರೆಯುತ್ತಾರೆ? ಫೇಮಸ್ ಕ್ವಶನ್ ಇದು. PSI 2 ಬಾರಿ ಕ್ವಶನ್ ಆಗಿದೆ. ಗ್ರೂಪ್ ಸಿ ಕೇಳಿದ್ದಾನೆ ಇದನ್ನ. ಒಂದ್ಸಲ ಹೈಸ್ಕೂಲ್ ಟೀಚರ್ ಇದನ್ನ ಕೇಳೋಣ. ಯಾವ ನದಿಯ ಭೂ ಪ್ರದೇಶವನ್ನ ಅಥವಾ ಜಲಾಯನ ಪ್ರದೇಶವನ್ನ ರೊಟ್ಟಿಯ ಬುಟ್ಟಿ ಅಂತ ಕರೀತಾರಂದ್ರ ಮಿಸಿಸಿಪ್ಪಿ ನೋಡಿ. ಯಾಕಂದ್ರೆ ಮಿಸಿಸಿಪ್ಪಿ ಅನ್ನೋದು ಉತ್ತರ ಅಮೆರಿಕದ ಅತ್ಯಂತ ಉದ್ದವಾಗಿರುವಂತ ನದಿಯಾಗಿದೆ. ಉತ್ತರ ಅಮೆರಿಕದ ಅತ್ಯಂತ ಉದ್ದವಾಗಿರುವಂತ ಮಿಸಿಸಿಪ್ಪಿ ನದಿಯಲ್ಲಿ ಕಂಡು ಬರುವಂತ ಹುಲ್ಲುಗಾವಲು ಯಾವ್ದಂದ್ರ ಪ್ರೈರಿಸ್ ಹುಲ್ಲುಗಾವಲು. ಆ ಪ್ರೈರಿಸ್ ಹುಲ್ಲುಗಾವಲು ಈ ಪ್ರದೇಶದಲ್ಲಿ ಕಂಡು ಬರುವುದರಿಂದ ಇದನ್ನ ರೊಟ್ಟಿಯ ಬುಟ್ಟಿ ಅಂತ ಕರೀತಾರೆ. ರೊಟ್ಟಿಯ ಬುಟ್ಟಿ. ಪಕ್ಷಿಪಾದಾಕಾರದ ನದಿಮುಖಜ ಭೂಮಿ ನಿರ್ಮಾಣ ಮಾಡಿದ್ದು ಮಿಸಿಸಿಪ್ಪಿ. ಮಿಸಿಸಿಪ್ಪಿ ಯಾವ ಒಂದು ನದಿಮುಖಜ ಭೂಮಿ ನಿರ್ಮಾಣ ಮಾಡಿದೆ ಅಂದ್ರೆ ಪಕ್ಷಿಪಾದಾಕಾರದ ನದಿಮುಖಜ ಭೂಮಿಯನ್ನ ನಿರ್ಮಾಣ ಮಾಡಿದೆ ಅಂತೇಳಿ ಗುರುತಿಸ್ತೀವಿ. ಪ್ರಪಂಚದಲ್ಲಿ ಟೋಟಲ್ ಎಷ್ಟು ಈ ಒಂದು ಜ್ವಾಲಾಮುಖಿಯ ವಲಯಗಳನ್ನ ಅಥವಾ ಭೂಕಂಪದ ವಲಯಗಳನ್ನ ವಿಂಗಡಿಸಲಾಗಿದೆ? ಪ್ರಪಂಚದಲ್ಲಿ ಎಷ್ಟು ಭೂಕಂಪದ ವಲಯಗಳನ್ನ ವಿಂಗಡಿಸಲಾಗಿದೆ? ಭೂಕಂಪದ ವಲಯಗಳು ಭೂಕಂಪದ ವಲಯಗಳ ಸಂಖ್ಯೆ ಎಷ್ಟು ಅಂದ್ರ ಪ್ರಪಂಚದಲ್ಲಿ 4 ಭೂಕಂಪದ ವಲಯಗಳನ್ನು ಗುರುತಿಸ್ತೀವಿ ನೋಡಿ. ಈ ಜಗತ್ತಿನಲ್ಲಿ ಎಷ್ಟು ಭೂಕಂಪದ ವಲಯಗಳದಾವ ಅಂದ್ರ ಒಟ್ಟು 4 ಭೂಕಂಪದ ವಲಯಗಳದಾವ. ಆ 4 ಭೂಕಂಪ ವಲಯಗಳಲ್ಲಿ ಯಾವ ಭೂಕಂಪ ವಲಯವನ್ನ ಫೈರ್ ಆಫ್ ರಿಂಗ್ ಅಂತ ಕರೀತಾರೆ? ಎಕ್ಸಲೆಂಟ್, ವೆರಿ ಗುಡ್ ರಾಹುಲ್ ಅವರ ಕರೆಕ್ಟ್ ಆನ್ಸರ್. ಪೆಸಿಫಿಕ್ ಸಾಗರದ ಭೂ ವಲಯ ಇದೆಯಲ್ಲ ಅದನ್ನ ಅಗ್ನಿ ಆವೃತ್ತ ವಲಯ ಅಂತ ಕರೀತಾರೆ. ರಿಂಗ್ ಆಫ್ ಫೈರ್ ಅಂತ ಕರೀತಾರೆ. ರಿಂಗ್ ಆಫ್ ಫೈರ್ ಅಂದ್ರೆ ಏನು? ಅಗ್ನಿ ಆವೃತ್ತ ವಲಯ. ಅದು ಪೆಸಿಫಿಕ್ ಸಾಗರದ ತೀರ ಭಾಗದಲ್ಲಿ ಕಂಡು ಬರುತ್ತದೆ. ಆ ಪೆಸಿಫಿಕ್ ಸಾಗರದ ತೀರ ಭಾಗದಲ್ಲಿ ಕಂಡು ಬರುವಂತ ವಲಯ ಇದೆಯಲ್ಲ ಅದನ್ನ ರಿಂಗ್ ಆಫ್ ಫೈರ್ ಅಂತ ಕರೀತಾರೆ. ಭಾರತ ದೇಶದಲ್ಲಿ ಎಷ್ಟು ಈ ಒಂದು ಏನು ಭೂಕಂಪದ ವಲಯಗಳನ್ನು ನೋಡ್ತೀವಿ ಅಂದ್ರ ನಮ್ಮ ದೇಶದಲ್ಲಿ 5 ಭೂಕಂಪದ ವಲಯಗಳನ್ನಾಗಿ ನಾವು ಕಾಣುತ್ತೀವಿ. ಭಾರತ ದೇಶದಲ್ಲಿ ಒಟ್ಟು 5 ಭೂಕಂಪದ ವಲಯಗಳಾದರೆ ಪ್ರಪಂಚದ ಒಟ್ಟು ಭೂಕಂಪದ ವಲಯಗಳು ಎಷ್ಟಂದ್ರ 4 ಭೂಕಂಪದ ವಲಯಗಳು.